ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿಲ್ಲಿ ಹೀರೆಕಾಯಿ ಉಪಯೋಗಿಸಿ ಹೀರೆಕಾಯಿ ಮಸಾಲ ಚಪಾತಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟಿಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು 2 ಹೀರೆಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಒಂದೇ ಹೀರೆಕಾಯಿ ತೊಗೊಂಡ್ಬಿಟ್ಟು ಈ ಥರನ ಸಿಪ್ಪೆನ ತೆಗಿತಾ ಇದ್ದೀನಿ. ಅಂದರೆ ಮೇಲೆ ಇರೋದನ್ನ ನೀವು ಕ್ಲೀನಾಗಿ ಈ ಥರ ತೆಗಿಬೇಕಾಗುತ್ತೆ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಪ್ರೆಸ್ ಮಾಡಿ. ನೋಡಿ, ಇವಾಗ ಇದನ್ನು ಹೀರೆಕಾಯಿನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ತುರಿತಾ ಇದ್ದೀನಿ. ಇದು ನೀವು ಈ ಥರ ಚಿಕ್ಕದ್ರಲ್ಲೇ ಈ ಥರ ತುರಿಬೇಕಾಗುತ್ತೆ. ತುರ್ಕೊಂಡಾದಮೇಲೆ ನೋಡಿ, ಈ ಥರ ಇಷ್ಟೊಂದು ಆಗಿದೆ. ಒಂದು ಹೀರೆಕಾಯಿ ಸಾಕು ಅಂದ್ಬಿಟ್ಟು ನಾನು ಮಾಡಿರೋದು. ನೀವು ಕ್ವಾಂಟಿಟಿನೂ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಗ್ರೀನ್ ಚಿಲ್ಲಿ ಒಂದು 4ರಿಂದ 5, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಇಲ್ಲಿ 4ರಿಂದ 5 ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗನ್ನ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅಂದರೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಿಟ್ಟು ಕೂಡ ನೀವು ಕಡಿಮೆ ಇದ್ದರೆ ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಆಗಿದೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ನೋಡಿ, ಇಲ್ಲಿ ನಾನು 2 ಬೌಲಷ್ಟು ಇಲ್ಲಿ ಚಪಾತಿ ಹಿಟ್ಟನ್ನ ಹಾಕಿದ್ದೀನಿ. ಚಪಾತಿ ಹಿಟ್ಟನ್ನ ಹಾಕಿದ್ಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಆವಾಗಲೇ ತುರಿದಿಟ್ಟಿರೋ ಹೀರೆಕಾಯಿನ ಮತ್ತು ಮಿಕ್ಸಿ ಮಾಡಿರೋವಂಥ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಬಿಳಿ ಎಳ್ಳನ್ನ ಸ್ವಲ್ಪ ಹಾಕಿದ್ದೀನಿ. ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದೇ ಸರಿ ನೀರು ಹಾಕಬೇಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ನೀವು ನೀರು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಈ ಥರ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಥರ ಚಪಾತಿ ಹಿಟ್ಟನ್ನ ಮಾಡ್ತೀವಲ್ಲ ಅದೇ ಥರ ಆಗಬೇಕು. ಆ ಥರ ಇವಾಗ ಆಗಿದೆ. ನೋಡಿ, ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ತೀನಿ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಈ ಥರನೇ ಬಿಟ್ಬಿಡಿ. 5 ನಿಮಿಷ ಇದೇ ಥರ ಆಗಬೇಕು. 5 ನಿಮಿಷ ಆದಮೇಲೆ ನಾನಿಲ್ಲಿ ನೋಡಿ ಈ ಥರ ಚಪಾತಿ ಒಳ್ಳೆ ಥರ ಮಾಡ್ಕೊತೀರಲ್ಲ ಆ ಥರ ಮಾಡ್ಕೊಂಡ್ಬಿಟ್ಟು ಚಪಾತಿ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ನಾನು ಲಟ್ಟಿಸ್ತಾ ಇದ್ದೀನಿ. ನೋಡಿ, ಇದು ಮಕ್ಕಳು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಇದನ್ನು ಬಿಸಿ ತವೆಗೆ ಹಾಕಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆನ ಹಾಕಿ ಫಸ್ಟು ಹಾಕ್ಬಿಟ್ಟು ಈ ಥರ ನೀವು ಎಣ್ಣೆನ ಸವರಬೇಕಾಗತ್ತೆ ತವೆಗೆ. ಆ ಥರ ಆದಮೇಲೆ ಮತ್ತೆ ಇಲ್ಲಿ ನಾನು ಆವಾಗಲೇ ಲಟ್ಟಿಸಿಟ್ಕೊಂಡಿರೋದನ್ನ ಚಪಾತಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಟ್ಟು ಇದನ್ನು ಕೂಡ ನೋಡಿ ಈ ಥರ ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಮಸಾಲ ರೊಟ್ಟಿ ಇಲ್ಲ ಆ ಥರನೂ ಹೇಳ್ಬೋದು, ಮಸಾಲ ಚಪಾತಿ ಕೂಡ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಆಗಿರುತ್ತೆ. ನಾನು ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಚಪಾತಿ ಅಂದರೆ ತಿನ್ನಲ್ಲ. ಆ ಟೈಮಲ್ಲಿ ನೀವು ಈ ಥರ ಮಸಾಲ ರೊಟ್ಟಿ ಆಮೇಲೆ ಹೀರೆಕಾಯಿ ಪಲ್ಯ ತಿನ್ನಂದರೆ ಯಾರೂ ತಿನ್ನಲ್ಲ. ಆ ಥರ ಹೀರೆಕಾಯಿನ ತುರಿದ್ಬಿಟ್ಟು ಈ ಥರ ಮಾಡಿಕೊಟ್ರೆ ಅದು ಕೂಡ ಹೆಲ್ದಿಯಾಗಿರುತ್ತೆ ಅಲ್ವಾ. ಈ ಥರ ಮಾಡಿಕೊಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇವಾಗ ಈ ಚಪಾತಿ ಕೂಡ ಆಗಿದೆ. ನಾನು ಇದನ್ನು ಕೂಡ ಇವಾಗ ತೆಗಿತೀನಿ. ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಮಸಾಲ ಚಪಾತಿ ಇವಾಗ ರೆಡಿಯಾಗಿದೆ. ಇದನ್ನು ನಾನು ಕೊಬ್ಬರಿ ಚಟ್ನಿ ಅಥವಾ ಮೊಸರು ಜೊತೆಗೆ ಸರ್ವ್ ಮಾಡ್ತೀನಿ. ನೋಡಿ, ಇವಾಗ ರೆಡಿ ಇದೆ. ನಾನು ಮಾಡಿರೋ ಹೀರೆಕಾಯಿ ಮಸಾಲ ಚಪಾತಿ ರೊಟ್ಟಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.